ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನಾನ್ ವೆಜ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಫ್ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದು ಉಪ್ಪು ಮತ್ತು ಅರಿಶಿಣ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಏನಂದರೆ ಅರಿಶಿಣ ಮತ್ತು ಉಪ್ಪು ಹಾಕೋದ್ರಿಂದ ಸ್ಮೆಲ್ಲು ಕೂಡ ಏನು ಬರೋದಿಲ್ಲ, ಮತ್ತು ಏನು ಚಿಕನಲ್ಲಿ ಬ್ಲಡ್ ಇರುತ್ತೆ ಅದು ಕೂಡ ನೀಟಾಗಿ ಹೋಗಿಬಿಡುತ್ತೆ. ಸೊ ಬೇಗನೆ ಕ್ಲೀನ್ ಆಗುತ್ತೆ, ತುಂಬ ಹೊತ್ತು ವಾಶ್ ಮಾಡಬೇಕಂತ ಇರಲ್ಲ. ಅದಕ್ಕೋಸ್ಕರ ನೀವು ಕೂಡ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಬೇಗ ಕ್ಲೀನ್ ಆಗುತ್ತೆ. ಇದನ್ನು ನಾನು ಕಬಾಬ್ ಮಾಡಬೇಕಂತ ಇದ್ದೀನಿ. ಸೊ ಇದಕ್ಕೆ ಹಾಫ್ ಕೆಜಿ ಚಿಕನ್ನ ಸಪ್ರೇಟಾಗಿ ಇಟ್ಕೊಂಡು ಇದಕ್ಕೊಂದು ಮೊಟ್ಟೆನ ಒಡೆದಾಕಿದ್ದೀನಿ. ಆನಂತರ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮನೆಯವರು ಕಬಾಬ್ ಪೌಡರ್ ರೆಡಿ ಮಿಕ್ಸ್ ತಂದಿದ್ದರು, ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕಿಟ್ಟಿದ್ದೀನಿ. ನಾರ್ಮಲ್ ಎಲ್ಲ ಶಾಪಲ್ಲೂ ಸಿಗುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ನಾನು ಇದನ್ನು 1 ಅವರ್ ಹತ್ತತ್ರ ಇಟ್ಟಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ. ಸೊ ಈಗ ರೈಸ್ ಮಾಡ್ಕೊಳ್ಳೋಣ ಅಂತ ಕುಕ್ಕರಲ್ಲಿ 1 ಗ್ಲಾಸಷ್ಟು ರೈಸ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡು 1 ಗ್ಲಾಸ್ ರೈಸ್ಗೆ 2 ಗ್ಲಾಸಷ್ಟು ನೀರನ್ನು ಇಟ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಕೊತೀನಿ. ಸೊ ರೈಸ್ ರೆಡಿ ಆಗುತ್ತೆ. ಹಾಗೆ ಇವತ್ತು ಚಿಕನ್ ಸಾಂಬಾರನ್ನ ನಾನು ಈ ಥರ ಮಣ್ಣಿನ ಮಡಿಕೆಯಲ್ಲಿ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಸೊ ಮಡಿಕೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಬೇಯಿಸ್ಕೊಬೇಕು. ಆ್ಯಕ್ಚುಲಿ ನಾನು ಯಾವಾಗಲೂ ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ಕುಕ್ಕರಲ್ಲಿ ಏನಂದರೆ ಎಲ್ಲ ಐಟಮ್ ಹಾಕಿಬಿಟ್ಟು ಪಟ್ಪಟ ಅಂತ ಒಂದು 2 ವಿಸಿಲ್ ಹಾಕಿದ್ರೆ ಆಗೋಗ್ಬಿಡುತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ಎಲ್ಲದೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಪ್ರೇಟಾಗಿ. ಸೊ ಆನಿಯನ್ ಫ್ರೈ ಆಗಬೇಕು, ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಬೇಕು, ಆನಂತರ ಮಸಾಲೆನ ಹಾಕಬೇಕು. ಮಸಾಲೆ ಜೊತೆ ಚಿಕನ್ ಬೇಯಬೇಕು, ರುಚಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಸೊ ಇದು ತುಂಬ ಟೈಮ್ ತಗೊಳುತ್ತೆ, ತುಂಬ ಪೇಷನ್ಸಿಂದ ಮಾಡಬೇಕು. ಸೊ ಮಡಿಕೆ ರುಚಿ ಬರುತ್ತೆ ಹೆಂಗಂದರೆ ಅದರಲ್ಲಿ ಚೆನ್ನಾಗಿ ಬಾಯ್ಲ್ ಆಗೋದ್ರಿಂದ. ಸೊ ಇದೇ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದೇ ಒಂಥರ ಟೇಸ್ಟ್ ಇರುತ್ತೆ, ಬಟ್ ಮಣ್ಣಿನ ಪಾತ್ರೆ ಮಾಡೋದೇ ತುಂಬ ಬೇರೆ ಥರ ಟೇಸ್ಟ್ ಅದು. ಸೊ ನಾನು ಕೂಡ ತುಂಬ ಟೈಮಿಂದ ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಒಂದು ಆನಿಯನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡೆ. ಸೊ ಇದಕ್ಕೀಗ ನಾನು ಚಿಕನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ ಹಾಫ್ ಕೆಜಿ ಯೂಸ್ ಮಾಡಿದ್ದೀನಿ ಇದಕ್ಕೂ ಕೂಡ. ಸೊ ಟೋಟಲಿ 1 ಕೆಜಿ ಚಿಕನ್ ತಂದಿದ್ದರು. ಹಾಫ್ ಕೆಜಿ ಕಬಾಬ್ಗೆ, ಹಾಫ್ ಕೆಜಿ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾವಿಬ್ಬರೇ ಇರೋದ್ರಿಂದ ಹಾಫ್ ಕೆಜಿ ನಮ್ಗೆ ಸಾಕಾಗುತ್ತೆ. ಈಗ ಇದನ್ನು ಸ್ವಲ್ಪ ಹಾಗೆ ಬಾಯ್ಲ್ ಆಗೋಕ್ಕೆ ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಾಯ್ಲ್ ಆಗೋಕ್ಕೆ ಹಾಗೆ ಬಿಟ್ಬಿಡಿ. ಸೊ ಈಗ ನಾನು ಮಸಾಲೆ ಏನು ಬೇಕು ಈ ಚಿಕನ್ ಸಾಂಬಾರಿಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು ಆನಿಯನ್ನು, ಮೀಡಿಯಮ್ ಸೈಜ್ ಆನಿಯನ್ನು, ಹಾಗೆ 1 ಟೊಮ್ಯಾಟೊ, ಸ್ವಲ್ಪ ಜಿಂಜರ್ ಗಾರ್ಲಿಕ್ಕು, ಹಾಗೆ ಕೊತ್ತಂಬರಿ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಏನು ಈ ಪ್ಲೇಟಲ್ಲಿ ಐಟಮಲ್ಲಿ ಇಟ್ಕೊಂಡಿದ್ನಲ್ಲ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಯಾಕಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಬೇಕು. ಹಾಗೆ ಲೈಟಾಗಿ ಒಂದು 2 ಮಿನಿಟ್ಸ್ ಆಗಿ ಬೇಯಿಸ್ಕೊಂಡ್ರೆ ಸಾಕು. ಆನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಡೆಯಷ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ತುರಿಬೇಕಂತ ಹೊರಟೆ, ನೋಡಿದ್ರೆ ಅದೆಲ್ಲ ಹಾಗೆ ಬಂದುಬಿಡ್ತು. ಸೊ ಹಾಗಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಲ್ರೆಡಿ ರುಬ್ಕೊಂಡ್ಬಿಟ್ಟೆ. ಇಲ್ಲಾಂದರೆ ಅದು ಸರಿಯಾಗಿ ಗ್ರೈಂಡ್ ಆಗೋಲ್ಲ, ಎಲ್ಲ ಹಾಗಾಗಿ ಉಳಿದಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಡು ನಂತರ ಬಾಣಲೆಲಿರೋ ಐಟಮ್ಗಳನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಆನಂತರ ಸ್ವಲ್ಪ ಏನು ಸಾಂಬಾರು ಪೌಡ್ರ್ ಇರುತ್ತೆ ಅದನ್ನ ಹಾಕ್ಕೊಬೇಕು. ಆನಂತರ ಚಿಕನ್ ಸಾಂಬಾರ್ಗಂತಲೇ ಸ್ವಲ್ಪ ಮಸಾಲ ರೆಡಿ ಮಾಡಿದ್ದೆ ನಾನು, ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ 1 ಸ್ಪೂನಷ್ಟು ಸಾಂಬಾರು ಪೌಡ್ರು, 1 ಸ್ಪೂನಷ್ಟು ಚಿಕನ್ ಸಾಂಬಾರು ಪೌಡ್ರನ್ನ ಹಾಕಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ನಂತರ ಏನು ಚಿಕನ್ ಬಾಯ್ಲ್ ಮಾಡೋಕ್ಕಿಟ್ಟಿದ್ವಿ ಅದು ಸ್ವಲ್ಪ ಬೆಂದಿತ್ತು, ಅದಕ್ಕೆ ಈಗ ಮಸಾಲ ಹಾಕಿಬಿಟ್ಟು ಹಾಕಿದ್ದೀನಿ. ಸೊ ಮಸಾಲೆ ಜೊತೆ ಬೇಯೋದ್ರಿಂದ ಅದು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಬೇಯೋಕ್ಕಿದು ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗೆ ಸ್ವಲ್ಪ ಹೊತ್ತು ತನಕ ಬೇಯಿಸಬೇಕು. ಆನಂತರ ಮಿಕ್ಸಿ ಜಾರಲ್ಲಿದ್ದಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಹಾಕಿದ್ದೀನಿ. ಹೀಗೆ ಇದು ಚಿಕನ್ ಬಾಯ್ಲ್ ಆಗ್ತಾ ಇರಲಿ, ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಅಷ್ಟರಲ್ಲಿ ನಾವು ಮುದ್ದೆ ಮಾಡೋಕ್ಕೆ ಹೇಗಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ನಾನು 1.5 ಗ್ಲಾಸಷ್ಟು ನೀರು ತೊಗೊತಾ ಇದ್ದೀನಿ. ಈ ಗ್ಲಾಸ್ ಅಳತೆಯಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರೈಸ್ ಕೂಡ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಪ್ಲೇನ್ ರಾಗಿ ಮುದ್ದೆ ಮಾಡೋದಿಲ್ಲ, ಅದಕ್ಕೆ ಸ್ವಲ್ಪ ರೈಸನ್ನ ಹಾಕಿಬಿಟ್ಟು ಆನಂತರ ಮಾಡ್ಕೊತೀನಿ.
ಸೊ ಹಾಗೆ ಸ್ವಲ್ಪ ರೈಸ್ ಹಾಕಿದ್ದೀನಿ. ಅದಕ್ಕೆ ಹಾಗೆ ಮೇಲ್ಗಡೆ ರಾಗಿ ಪೌಡರನ್ನ ಹೀಗೆ ಉದುರಿಸ್ಕೊಬೇಕು ಅಂತ ಹೇಳ್ತಾರೆ. ನನಗೂ ರಾಗಿ ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅತ್ತೆ ನಂಗೆ ಹೇಳ್ಕೊಟ್ಟಿದ್ದು. ಸೊ ಅವ್ರನ್ನ ನೋಡಿ ನಾ ಕಲಿತಾ ಇದ್ದೀನಿ. ಅವರು ಇದೇ ಥರ ಪೌಡ್ರ್ ಮೇಲ್ಗಡೆ ಉದುರಿಸ್ಕೊತಾರೆ ಸ್ಟಾರ್ಟಿಂಗಲ್ಲಿ. ಇದು ಹೈ ಫ್ಲೇಮಲ್ಲೇ ಇಟ್ಕೊಬೇಕು. ನೋಡಿ ಈ ಥರ ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಈ ಚಿಕ್ಕ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಹಾಕ್ತೀನಿ ರಾಗಿ ಹಿಟ್ಟನ್ನು. 2 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಹಾಕಿದ್ಮೇಲೆ ಇದನ್ನು ಲೋ ಫ್ಲೇಮಿಗೆ ಇಟ್ಕೊಂಡು 20 ಮಿನಿಟ್ಸಷ್ಟು ಇದನ್ನು ಬಾಯ್ಲ್ ಮಾಡ್ಕೊಂಡು ಬಿಡಬೇಕು. ಅಂದರೆ ಏನು ಲಿಡ್ ಏನು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 20 ನಿಮಿಷ ಬೇಯಕ್ಕೆ ಹಾಗೆ ಬಿಟ್ಬಿಡಿ. ಸೊ ನಾನು ಈಗ ಚಿಕ್ಕ ಗ್ಲಾಸ್ ರಾಗಿ ಹಿಟ್ಟು ತೋರಿಸಿದ್ನಲ್ಲ, ಅದ್ರ 1 ಗ್ಲಾಸಷ್ಟು ಹಾಕಿದ್ರೆ ಆ ದೊಡ್ಡ ಗ್ಲಾಸ್ ತೋರಿಸಿದ್ನಲ್ಲ ಅದ್ರಲ್ಲಿ 3/4 ಗ್ಲಾಸಷ್ಟು ನೀರು ತೊಗೊತೀನಿ. ಈಗ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನೊಂದು 5 to 10 ಮಿನಿಟ್ಸ್ ಹತ್ತತ್ರ ಬೇಯಿಸಿದ್ರೆ ಸಾಕಿದು. ಸೊ ಆಲ್ಮೋಸ್ಟ್ ಆಗಿದೆ. ಸೊ ನಾನೀಗ ಇದನ್ನು ಪುನಃ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 10 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ರಾಗಿ ಮುದ್ದೆ ಕೂಡ 20 ಮಿನಿಟ್ಸ್ ಆಗಿದೆ. ಇದನ್ನು ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಗ್ಲಾಸಿಗೆ ಏನು ಆ ರಾಗಿ ಹಿಟ್ಟಲ್ಲಿರೋ ನೀರೆಲ್ಲ ಇರುತ್ತೆ ಅದನ್ನು ಹಾಕ್ಕೊಬೇಕು ರಾಗಿ ಮುದ್ದೆದು. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಅದನ್ನು ಕಲಿಸ್ಕೊಂಡ್ಬಿಟ್ರೆ ನೀರು ಜಾಸ್ತಿ ಆಗಿದ್ದು ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಈ ಗ್ಲಾಸಿಗೆ ತೊಗೊತಾ ಇದ್ದೀನಿ. ಅದು ಬಿಸಿ ಹಬೆ ಇರೋದ್ರಿಂದ ಕ್ಯಾಮೆರಾಗೆ ಆ ಥರ ಆಗ್ತಾಯಿದೆ. ಸೊ ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ನೀರನ್ನು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಇದನ್ನು ಕಲಸೋಕೆ ಒಂದು ಕೋಲು ಬರುತ್ತೆ. ಆ ಕೋಲನ್ನ ಇದನ್ನು ನೀಟಾಗಿ ಕಲಿಸ್ಕೊಬೇಕು. ಯಾವುದೇ ರೀತಿ ಗಂಟು ಆಗದಿರೋ ಥರ ಈ ಕೋಲಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮಾಡೋಕೆ ಕಷ್ಟ ಅನಿಸುತ್ತೆ. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯನೂ ಆಗ್ತೈತಿ, ಎಲ್ಲೋ ಕೈಯೆಲ್ಲ ಸುಟ್ಕೊಂಡ್ಬಿಡ್ತೀನೋ ಅಂತ. ಬಟ್ ಹಾಗೇನೂ ಆಗಿಲ್ಲ, ನೀಟಾಗಿ ಕಲಿತ್ಕೊಂಡೆ ನಾನು. ಹೀಗೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನೋ ಹಾಗೆ ನಾನು ನಾರ್ಮಲ್ ತುಪ್ಪನೇ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ತುಪ್ಪನ ಸವರಿಟ್ಕೊಳ್ಳಿ. ಈ ರಾಗಿ ಮುದ್ದೆ ಈ ಥರ ನೀಟಾಗಿ ಕಲಸಿ ಆದ ತಕ್ಷಣ ಅದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕೈಯಲ್ಲೇ ಉಂಡೆ ಕಟ್ಟಬೇಕು. ಪಕ್ಕದಲ್ಲಿ ಸ್ವಲ್ಪ ತಣ್ಣೀರನ್ನು ಇಟ್ಕೊಂಡಿರಿ. ಬಿಸಿ ತಾಗ್ದಾಗ ಆ ತಣ್ಣೀರಿಗೆ ಇದು ಮಾಡಿಕೊಂಡು ಈ ಥರ ಉಂಡೆ ಕೊಟ್ಕೊಬೇಕು. ನಾನಿಲ್ಲಿ 2 ಮುದ್ದೆ ಮಾಡ್ಕೊಂಡಿದ್ದೀನಿ. ನಮ್ಮ ಉಡುಪಿ ಕುಂದಾಪುರ ಕಡೆ ಎಲ್ಲ ರಾಗಿ ಮುದ್ದೆ ಎಲ್ಲ ತಿನ್ನೋದಿಲ್ಲ. ನಮ್ಮ ಕಡೆ ಏನಿದು ರೈಸು ಚಪಾತಿ ಇಷ್ಟೇ. ಸೊ ನನಗೂ ಅದಕ್ಕೆ ರಾಗಿ ಮುದ್ದೆ ತಿನ್ನೋಕ್ಕೂ ಬರ್ತಾ ಇರಲಿಲ್ಲ. ಬಟ್ ಈಗೆಲ್ಲ ಕಲಿತ್ಕೊಂಡು ಎಲ್ಲ ಚಿಕ್ಕ ಮುದ್ದೆ ಎಲ್ಲ ತಿಂತೀನಿ. ಹಾಗೆ ನಾನು ಏನು ಕಬಾಬ್ಗಂತ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಕಬಾಬ್ ಕೂಡ ರೆಡಿಯಾಗಿದೆ. ಇವತ್ತಿನ ನನ್ನ ರೆಸಿಪಿಗಳು ನಿಮಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ನನ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.